ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಟಾಪ್ ರಿಗಾರ್ಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಪ್ರತಿಯೊಂದು ಅಪ್ಡೇಟ್ಸ್ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಬೇಗ 1K ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಮೊದಲನೇ ಅಪ್ಡೇಟ್ ಏನು ಅಂದ್ರೆ, ಇವಾಗ ಎಲ್ಲೆಡೆ ಸೆನ್ಸೇಷನ್ ಆಗ್ತಾ ಇರೋದು ಯಾರಂದ್ರೆ ಮುಕುಲ್ ಚೌಧರಿ. ನೈಟ್ ನೋಡಿರ್ತಾರ ಮ್ಯಾಚ್ ಯಾವ ತರ ಆಡಿದ್ರು, ಯಾವ ತರ ಫಿನಿಶ್ ಮಾಡ್ಕೊಟ್ರು. ಫಿನಿಶ್ ಮಾಡ್ತಾ ಇದ್ದಂಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆದ್ರು. ಅದು ವಿನ್ ಆಗ್ತಾ ಇದ್ದಂಗೆ ಇವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಮಾತನಾಡಿದ್ದಾರೆ ಇವರು ಕ್ರಿಕೆಟಿಂಗ್ ಜರ್ನಿ ಬಗ್ಗೆ. ಇವ್ರ ಕ್ರಿಕೆಟಿಂಗ್ ಜರ್ನಿ ಯಾವ ತರ ಇದೆ ಅಂದ್ರೆ, ಒಂಥರ ಎಲ್ಲ ಕೇಳಿದ್ರೆ ಕಳ್ದೋಗ್ತೀರಾ. ಸಖತ್ ಕಷ್ಟಪಟ್ಟು ಬಂದಿರೋದು, ಸಖತ್ತಾಗಿದೆ ಇವ್ರ ಕ್ರಿಕೆಟಿಂಗ್ ಜರ್ನಿ. ಇವರು ಚಿಕ್ಕವರಿದ್ದಾಗ ಮತ್ತೆ ಕ್ರಿಕೆಟಿಂಗ್ ಜರ್ನಿ ಸ್ಟಾರ್ಟ್ ಆಯ್ತಲ್ವಾ, ಆಗ್ಲಿಂದನೂ ಐಡ್ಲಾಗ್ ತಗೊಂಡಿರೋದು ಯಾರನ್ನಂದ್ರೆ ದಿ ಗ್ರೇಟೆಸ್ಟ್ ಫಿನಿಷರ್ ಆಫ್ ಆಲ್ ಟೈಮ್ MS ಧೋನಿನ. ಹೌದು, ಇವರು ಅಷ್ಟೇ ನಂಬರ್ 6 ಇಲ್ಲ 7 ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದು. ಇವರು ಅಷ್ಟೇ ಇವಾಗ ಮುಕುಲ್ ಚೌಧರಿನೂ ಅಷ್ಟೇ ನಂಬರ್ 6 or 7 ಪ್ಲೇಸ್ ಅಲ್ಲೇ ಬ್ಯಾಟಿಂಗ್ ಆಡ್ತಾ ಇರೋದು. ಇವ್ರು ಅನ್ಕೋತಾ ಇದ್ರಂತೆ ಅವಾಗ MS ಧೋನಿ ಯಾವ ತರ ಮ್ಯಾಚಸ್ ಫಿನಿಶ್ ಮಾಡ್ಕೊಡ್ತಾ ಇದ್ರು, ನಾನು ಅದೇ ತರ ಫಿನಿಶ್ ಮಾಡ್ಕೊಡ್ಬೇಕು ಮತ್ತೆ ಮ್ಯಾಚಸ್ ನ ವಿನ್ ಮಾಡ್ಬೇಕು ಅಂತ. ಇವರು ಅದೇ ತರನೇ MS ಧೋನಿ ತರನೇ ಶಾಟ್ಸ್, ಹೆಲಿಕಾಪ್ಟರ್ ಶಾಟ್ ಇರ್ಬೋದು, ಎಲ್ಲ ನೋಡಿರ್ತೀರ. ಹೆಲಿಕಾಪ್ಟರ್ ಶಾಟ್ ನೈಟ್ ಬೇರೆ ಹೊಡೆದ್ರು. ಎಲ್ಲ ಯಾವ ತರ MS ಧೋನಿ ಫಿನಿಶ್ ಮಾಡ್ಕೊಟ್ರು ಅದೇ ತರ ನೈಟು ಅಷ್ಟೇ ಫಿನಿಶ್ ಮಾಡ್ಕೊಟ್ರು. ಈ ವಿನ್ನಿಂಗು ಮತ್ತೆ ಈ ಇನ್ನಿಂಗ್ಸ್ ನ ಮುಕುಲ್ ಚೌಧರಿ ಅವರ ಅಪ್ಪ ಮತ್ತೆ ಧೋನಿಗೆ ಅರ್ಪಿಸಿದ್ದಾರೆ. ಇವರು ಮುಕುಲ್ ಚೌಧರಿ ಅವರ ಅಪ್ಪ ಮೊದ್ಲೇ ಪ್ರೀ ಡಿಸೈಡ್ ಆಗ್ಬಿಟ್ಟಿದ್ರಂತೆ. ಇವಾಗ ಮದ್ವೆಗ್ ಮುಂಚೆನೆ ಡಿಸೈಡ್ ಆಗಿದ್ರಂತೆ, ನನ್ಗೆ ಏನಾದ್ರು ಗಂಡು ಮಗು ಆದ್ರೆ ಅವ್ರು ಕ್ರಿಕೆಟರ್ ಆಗ್ಬೇಕು ಅಂತ. ಅದೇ ತರ ಇವರು ಕ್ರಿಕೆಟರ್ ಆಗಿದ್ದಾರೆ. ಮತ್ತೆ ಇವರು ಸಖತ್ ಕಷ್ಟದಿಂದ ಬಂದಿರೋದು, ಸಖತ್ ಕಷ್ಟಪಟ್ಟು ಈ ತರ ಬಂದಿರೋದು. ಒಂಥರ ಕಷ್ಟಪಡೋರು ಬೆಳಿಬೇಕು ಗುರು. ನಾನು ಹೇಳೋದಿಷ್ಟೇ, ಕಷ್ಟಪಡೋರು ಬೆಳಿಬೇಕು. ಇವಾಗ ಎಕ್ಸಾಂಪಲ್ ರಿಂಕು ಸಿಂಗ್ ತಗೊಳ್ಳಿ. ರಿಂಕು ಸಿಂಗು ಅಷ್ಟೇ ಕಷ್ಟಪಟ್ಟು ಇವಾಗ ಯಾವ ತರ ಬೆಳೆದಿದ್ದಾರೆ, ಕ್ರಿಕೆಟ್ ಅಲ್ಲಿ ಬೆಳೆದು ನಿಂತಿದ್ದಾರೆ. ಇದೇ ತರ ಇವರು ಆಗ್ಬೇಕು. ಮತ್ತೆ ಇವರು ಸಾಲ ಮಾಡಿದಾರಂತೆ, ಸಾಲನು ತೀರ್ಸ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ, ಇವರು ಆಸ್ ಎ ಫಾಸ್ಟ್ ಬೌಲರ್ ಆಗಿ ಕ್ರಿಕೆಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿರೋದು. ಇವಾಗ ನಿಮ್ಗೆ ಎಲ್ಲ ಗೊತ್ತಿರೋಗೆ ಕೆಲವ್ರದ್ದೆಲ್ಲ ಈ ತರ ಆಗಿದೆ. ಕೆಲವ್ರು ಬೌಲಿಂಗ್ ಇಂದ ಬಂದು ಬ್ಯಾಟಿಂಗ್ ಕನ್ವರ್ಟ್ ಆಗಿರೋದೆಲ್ಲ ಇದೆ. ಇದೇ ತರ ಇವರು ಅಷ್ಟೇ ಫಾಸ್ಟ್ ಬೌಲರ್ ಆಗಿ ಕೆರಿಯರ್ ನ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಟೀಮ್ ಅಲ್ಲಿ ಫಾಸ್ಟ್ ಬೌಲರ್ ಅವಶ್ಯಕತೆ ಇದ್ದಿಲ್ವಂತೆ. ಅವ್ರಿಗೆ ಅವಶ್ಯಕತೆ ಇದ್ದಿದ್ದು ಏನಂದ್ರೆ ವಿಕೆಟ್ ಕೀಪರ್ ಬ್ಯಾಟರ್. ಆವಾಗ ಇವರು ಫಾಸ್ಟ್ ಬೌಲರ್ ಇಂದ ವಿಕೆಟ್ ಕೀಪರ್ ಬ್ಯಾಟರ್ ಗೆ ಕನ್ವರ್ಟ್ ಆಗಿ ನೋಡಿ ಈ ತರ ಇನ್ನಿಂಗ್ಸ್ ಆಡಿದ್ರು. ಇವಾಗ ಎಲ್ಲೆಡೆ ಒಂಥರ ಸೆನ್ಸೇಷನ್ ಮೂಡಿಸ್ತಾ ಇದ್ದಾರೆ. ಇವರು ಒಂಥರ ಗ್ರೇಟೆಸ್ಟ್ ಫಿನಿಷರ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತೈತಿ. ನಾನೇನು ಇವ್ರೇನು ಆಲ್ರೆಡಿ ಕ್ರಿಕೆಟ್ ಅಲ್ಲಿ ಸಾಧನೆ ಮಾಡ್ಬಿಟ್ಟಿದ್ದಾರೆ. ಒಂದು ಮ್ಯಾಚ್ಗೆ ಯಾವುದೇ ಪ್ಲೇಯರ್ ನ ಕ್ರಿಕೆಟ್ ಕೆರಿಯರ್ ನ ನಾವು ಜಡ್ಜ್ ಮಾಡಕ್ ಆಗಲ್ಲ. ಇವ್ರೇನು ಮೇಧಾವಿ ಆಗ್ಬಿಟ್ಟಿದ್ದಾರೆ ಅಂತಲ್ಲ ಹೇಳ್ತಾ ಇಲ್ಲ, ಬಟ್ ಯಾಕೆ ಆಗ್ಬಾರ್ದು ಅಂತ ಹೇಳ್ತೀನಿ. ಇವ್ರ ಹತ್ರ ಪ್ಯೂರ್ ಟ್ಯಾಲೆಂಟ್ ಇದೆ. ಒಂಥರ ಗ್ರೇಟೆಸ್ಟ್ ಫಿನಿಷರ್ ಆಗ್ಬೋದು, ಆಗೋ ಚಾನ್ಸಸ್ ಕೂಡ ಇದೆ. ನಮ್ ಇಂಡಿಯಾ ಇವ್ರೇನಾದ್ರು ಇದೇ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ, ನಮ್ ಇಂಡಿಯಾಗೂ ಅಷ್ಟೇ ಒಳ್ಳೆ ಫಿನಿಷರ್ ಸಿಕ್ಕಿದ್ರು ಅಂತ ಅನ್ಕೋಬಹುದು. ಯಾಕಂದ್ರೆ ಧೋನಿ ಯಾವಾಗ ಫಿನಿಶ್ ಯಾವ ತರ ಮಾಡ್ಕೊಡ್ತಾ ಇದ್ರು ಅದೇ ತರ ಇವರು ಮಾಡ್ತಾರಲ್ವಾ, ಒಂಥರ ಒಳ್ಳೆ ಫಿನಿಷರ್ ಸಿಗುತ್ತಾರೆ ಅಂತ ಹೇಳ್ಬೋದು. ಅಪ್ಡೇಟ್ ನಂಬರ್ 2, ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ವಾನಿಂದ ಹೊಸರಂಗ ಅವ್ರಿಗೆ ಇನ್ನೂ NOC ಸಿಕ್ಕಿಲ್ಲ ಅಲ್ವಾ ಶ್ರೀಲಂಕನ್ ಬೋರ್ಡ್ ಕಡೆಯಿಂದ. ಅವ್ರಿಗೆ ರೀಪ್ಲೇಸ್ ಆಗಿ ಸೌತ್ ಆಫ್ರಿಕನ್ ಪ್ಲೇಯರ್ ಆದಂತಹ ಜಾರ್ಜ್ ಲಿಂಡಿಯನ್ನ ರೀಪ್ಲೇಸ್ ಆಗಿ ತಗೋತಾ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ನಂಬರ್ 3, ಇದು RCB ಬಗ್ಗೆ. ಇದೊಂಥರ ಬೇಜಾನ್ ಕೇಳ್ಬಿಟ್ಟಿದೀವಿ, ಯಾವ್ದೇ ಫಾರಿನ್ ಪ್ಲೇಯರ್ಸ್ ಈ ತರ RCB ಬಗ್ಗೆ ಹೇಳಿರೋದನ್ನ. ಅದೇನಂದ್ರೆ, ರೊಮಾರಿಯೋ ಸಪೋರ್ಟ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಂದ್ರೆ, ಇವಾಗ ಇವ್ರು ವೆಸ್ಟ್ ಇಂಡೀಸ್ಗೆ ಆಡ್ತಾ ಇರ್ತಾರಲ್ವಾ, ಇವ್ರು ಎಲ್ಲೇ ಹೋಗ್ಲಿ RCB ಜಾಯ್ನ್ ಆದ್ಮೇಲೆ ವೆಸ್ಟ್ ಇಂಡೀಸ್ಗೆ ಆಡ್ಬೇಕಾದಾಗ್ಲೂ ಅಷ್ಟೇ, ಎಲ್ಲೇ ಹೋಗಿ ಇವರು ಆಡ್ತಾ ಇದ್ದಾಗ್ಲೂ RCB ಅಂತ ಚಾಂಟಿಂಗ್ ಕೂಗ್ತಾನೆ ಇರ್ತಾರಂತೆ. ಹೌದು, ಇದು ಇವ್ರಿಗೆ ಅಂತಲ್ಲ, ಎಲ್ಲ ಪ್ಲೇಯರ್ಸ್ ಅಷ್ಟೇ. ನಮ್ಮ RCBಗೆ ಯಾರಾದ್ರೂ ಒಂದ್ಸಲ ಎಂಟ್ರಿ ಕೊಟ್ರಂದ್ರೆ ಮುಗೀತು, ಅವ್ರನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅವ್ರು ಎಲ್ಲೇ ಹೋಗ್ಲಿ ರೆಕಗ್ನೈಸ್ ಮಾಡ್ತಾರೆ, ಮತ್ತೆ RCB ಅಂತ ಚಾಂಟ್ ಮಾಡೇ ಮಾಡ್ತಾರೆ. ಇವಾಗ ಏನಾದ್ರು RCB ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದ್ರೆ ಅದು ಜಸ್ಟ್ ಫ್ರಾಂಚೈಸಿ ಆಗಿರಲ್ಲ, ಒಂಥರ ಫ್ಯಾಮಿಲಿ ತರ ಆಗಿರುತ್ತೆ ಅಂತ. ಹೌದು, ನಾವು ಅಷ್ಟೇ, RCB ಫ್ಯಾನ್ಸ್ ಅಷ್ಟೇ ಒಂಥರ ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ತಾರೆ. ಆದ್ರಿಂದ ಇವರು ಈ ತರ ರೊಮಾರಿಯೋ ಸಪೋರ್ಟ್ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಇದೇನಂದ್ರೆ ಜಸ್ಟಿನ್ ಲ್ಯಾಂಗರು 23 ಮಾರ್ಚ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇನಂದ್ರೆ ಮುಕುಲ್ ಚೌಧರಿ ಬಗ್ಗೆ. ಇನ್ನು ನೆಕ್ಸ್ಟ್ 4 months ಅಲ್ಲಿ ಇವ್ರನ್ನ ಸ್ಕೇರಿಯಸ್ಟ್ ಫಿನಿಷರ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ, ಇವ್ರನ್ನ ಹುಟ್ಟಾಕ್ತೀನಿ ಅಂತ ಹೇಳಿದ್ರು. ಇವರು ಇನ್ನಿಂಗ್ಸ್ ಆಡ್ತಾ ಇದ್ದಂಗೆ ಎಲ್ಲೆಡೆ ಈ ಸ್ಟೇಟ್ಮೆಂಟ್ ಸದ್ದಾಗ್ತಾ ಇದೆ. ಹೌದು, ಅದೇ ತರ ಯಾವ ತರ ಫಿನಿಶ್ ಮಾಡಿದ್ರು, ಒಂಥರ ಸ್ಕೇರಿಯಸ್ಟ್ ಆಗೇ ಇತ್ತು. ಆ ತರ ಇನ್ನಿಂಗ್ಸ್ ನ ಆಡಿದ್ದು ಮುಕುಲ್ ಚೌಧರಿ. ಅಪ್ಡೇಟ್ ನಂಬರ್ 5, ಇದೊಂಥರ ಯಾವಾಗ್ಲೂ ಇದ್ದಿದ್ದೆ, ಕೊಹ್ಲಿ ಮತ್ತೆ ಬಾಬರ್ ಆಜಮ್ ನಡುವೆ ಕಂಪ್ಯಾರಿಸನ್. ಪತ್ರಕರ್ತ ಏನ್ ಕೇಳಿದಾರೆ ಅಂದ್ರೆ ಕ್ವಶನ್, ವಿರಾಟ್ ಕೊಹ್ಲಿ ಅದ್ಭುತ ಶಾಟ್ಗಳು ನೋಡಿತಾರೆ, ಒಳ್ಳೆ ಶಾಟ್ಸ್ ಹೊಡಿತಾರೆ, ಮತ್ತೆ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ ಅಂತ. ಅದಕ್ಕೆ ಬಾಬರ್ ಆಜಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಈ ತರ ಕಂಪ್ಯಾರಿಸನ್ ಮಾಡೋದನ್ನೆಲ್ಲ ಇಲ್ಲಿಗೆ ನಿಲ್ಸಿ, ನಾನ್ ಫಿನಿಶ್ ಮಾಡ್ಕೊಟ್ಟಿಲ್ಲ ಅನ್ನೋದು ನೀವು ಒಂಥರ ತಪ್ಪು ಕಲ್ಪನೆ ಅಂತ. ಇವ್ರು ಅದ್ ಯಾವಾಗ ಫಿನಿಶ್ ಮಾಡ್ಕೊಟ್ಟಿದ್ದಾರೆ, ಇವ್ರು ಫಿನಿಶ್ ಮಾಡ್ಕೊಟ್ಟಿರೋದು ಮತ್ತೆ ಇವ್ರು ಚೆನ್ನಾಗಿ ಆಡಿ ಮ್ಯಾಚಸ್ ವಿನ್ ಮಾಡ್ಕೊಟ್ಟಿರೋದು ಜಮಾನಾನೇ ಆಗೋಗಿದೆ. ಈಗಂತೂ ಅವ್ರ ಕಡೆಯಿಂದ ಯಾವ್ದೇ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ವಿರಾಟ್ ಕೊಹ್ಲಿ ನೋಡಿ, ಈಗಲೂ ಅಷ್ಟೇ ಅವ್ರ ಕಡೆಯಿಂದ ವಿನ್ನಿಂಗ್ ಪ್ರದರ್ಶನ ಬರ್ತಾ ಇದೆ, ಎಷ್ಟೋ ಮ್ಯಾಚಸ್ ನ ವಿನ್ ಮಾಡಿಸ್ಕೊಡ್ತಾ ಇದ್ದಾರೆ. ಇವರು ಈ ತರ ಒಂಥರ ತಾಳ್ಮೆ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು, ಪತ್ರಕರ ಕೇಳ್ತಾ ಇದ್ದೆ. ಹೌದು, ಯಾವ್ದೇ ಪ್ಲೇಯರ್ಗಾಗ್ಲಿ ಈ ತರ ಕಂಪ್ಯಾರಿಸನ್ ಮಾಡಿದಾಗ ಆಡೋರ್ ಮುಂದೆ ಆಡ್ದಿದ್ದವ್ರನ್ನ ಕೇಳಿದಾಗ ಒಂಥರ ಬೇಜಾರಾಗುತ್ತೆ. ಆದ್ರಿಂದ ಒಂಥರ ಡಿಸಪಾಯಿಂಟ್ಮೆಂಟ್ ನಿಂದ ಈ ತರ ಹೇಳಿದಾರೆ ಅಂತ ಹೇಳ್ಬೋದು.
ಇದು ಇವತ್ತಿನ ಟಾಪ್ ಗ್ರೇಡಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಬಾಯ್.